ಭಾರತದಲ್ಲಿ ಅನೇಕ ದೇವಾಲಯಗಳಿವೆ. ಪ್ರತಿಯೊಂದು ದೇವಾಲಯದ ಹಿಂದೆ ಒಂದೊಂದು ಇತಿಹಾಸ, ಒಂದೊಂದು ನಂಬಿಕೆ, ಒಂದೊಂದು ಕುತೂಹಲಕಾರಿ ಕಥೆ ಇದೆ. ಕೆಲವು ದೇವಾಲಯಗಳು ತಮ್ಮ ಅದ್ಭುತ ವಾಸ್ತುಶಿಲ್ಪದಿಂದ ಪ್ರಸಿದ್ಧಿಯಾಗಿದ್ರೆ, ಇನ್ನು ಕೆಲವು ದೇವಾಲಯಗಳು ಸಾವಿರಾರು ವರ್ಷಗಳ ಸಂಪ್ರದಾಯಗಳನ್ನ ಇಂದಿಗೂ ಉಳಿಸಿಕೊಂಡಿವೆ. ಆದರೆ ಇವೆಲ್ಲಕ್ಕಿಂತ ಭಿನ್ನವಾಗಿ ಕೆಲವು ದೇವಾಲಯಗಳು ಅಲ್ಲಿ ನಡೆಯುವ ಪವಾಡಗಳ ಮೂಲಕವೇ ಪ್ರಸಿದ್ಧಿಯನ್ನು ಪಡೆದಿವೆ. ಅದರಲ್ಲೂ ವಿಜ್ಞಾನ ಕೂಡ ಬಿಚ್ಚಿಡಲಾಗದಂತಹ ಪವಾಡಗಳನ್ನು ಹೊಂದಿರುವ ದೇವಾಲಯಗಳ ಕತೆ ಕೇಳಿದ್ರೆ ನಿಮಗೆ ಅಚ್ಚರಿಯಾಗಬಹುದು. ಹೀಗೆ ಪವಾಡಗಳ ಮೂಲಕವೇ ಅಪಾರ ಭಕ್ತ ಸಮೂಹವನ್ನ ಸೆಳೆದಿರುವ ದೇವಾಲಯಗಳು ಯಾವುವು, ಅವುಗಳ ವಿಶೇಷತೆಗಳೇನು ಎನ್ನುವ ಒಂದಷ್ಟು ಮಾಹಿತಿ ಇಲ್ಲಿದೆ ನೋಡಿ. ವಿಡಿಯೋ ನೋಡೋದಕ್ಕೂ ಮುನ್ನ ನೀವಿನ್ನು ನಮ್ಮ ಇನ್ಫೋ ಟಾಪಿಕ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಶನಿ ಶಿಗ್ನಾಪುರ ದೇವಾಲಯ, ಮಹಾರಾಷ್ಟ್ರ. ಶನಿ ಅಂದ್ರೆ ನ್ಯಾಯ ದೇವತೆ ಅನ್ನೋದು ಹಿಂದೂಗಳ ನಂಬಿಕೆ. ಶನಿ ದೇವ ವ್ಯಕ್ತಿಯ ಕರ್ಮಕ್ಕೆ ಅನುಗುಣವಾಗಿ ಫಲ ನೀಡ್ತಾರೆ ಅನ್ನುವ ನಂಬಿಕೆಯೂ ಇದೆ. ಭಾರತದಾದ್ಯಂತ ಅನೇಕ ಶನಿ ದೇವರ ದೇವಾಲಯಗಳಿವೆ. ಆದ್ರೆ ಈ ಒಂದು ಶನಿ ದೇವರ ದೇವಾಲಯದಲ್ಲಿ ನಡೆಯೋ ಪವಾಡ ಕೇಳಿದ್ರೆ ನಿಮಗೆ ಖಂಡಿತ ಶಾಕ್ ಆಗುತ್ತೆ. ಈ ದೇವಾಲಯದಲ್ಲಿ ಶನಿ ದೇವರ ಯಾವ ಮೂರ್ತಿಯೂ ಇಲ್ಲ. ಬದಲಿಗೆ ಇಲ್ಲಿರೋದು ಸುಮಾರು 5 ಅಡಿ ಎತ್ತರ, 2 ಅಡಿ ಅಗಲವಿರುವ ಕಲ್ಲಿನ ಶಿಲೆ. ಈ ಶಿಲೆಯನ್ನೇ ಇಲ್ಲಿ ಶನಿ ದೇವರ ಸ್ವರೂಪವೆಂದು ಭಕ್ತಿಯಿಂದ ಪೂಜಿಸಲಾಗುತ್ತೆ. ಇನ್ನೂ ಆಶ್ಚರ್ಯ ಅಂದ್ರೆ ಈ ಗ್ರಾಮದ ಯಾವ ಮನೆಗಳಿಗೂ ಬೀಗ ಇಲ್ಲ. ಇಲ್ಲಿಯ ಜನ ತಮ್ಮ ಬಳಿ ಇರುವ ಚಿನ್ನ, ಹಣವನ್ನ ಲಾಕರ್ನಲ್ಲಿಯೂ ಇಡೋದಿಲ್ಲ. ಈ ಗ್ರಾಮದಲ್ಲಿ ಯಾವುದೇ ರೀತಿಯ ಕಳ್ಳತನವಾಗದಂತೆ ಸ್ವತಃ ಶನಿದೇವ ಕಾಪಾಡ್ತಾನೆ ಎನ್ನುವ ನಂಬಿಕೆ ಗ್ರಾಮಸ್ಥರಲ್ಲಿದೆ. ಕರ್ಣಿ ಮಾತಾ ದೇವಾಲಯ, ರಾಜಸ್ಥಾನ. ಇಲಿಗಳನ್ನ ಕಂಡ್ರೆ ಜನ ಮೈಲಿಗಟ್ಲೆ ಓಡ್ತಾರೆ. ಅಂಥದ್ರಲ್ಲಿ ಈ ಒಂದು ದೇವಾಲಯದಲ್ಲಿ ಜನ ಇಲಿಗಳನ್ನ ದೇವರಂತೆ ಪೂಜಿಸ್ತಾರೆ ಅಂದ್ರೆ ನೀವು ನಂಬ್ತೀರಾ? ಹೌದು, ಇಲ್ಲಿ ದೇವರಿಗೆ ಅರ್ಪಿಸುವ ಮುನ್ನ ಪ್ರಸಾದವನ್ನ ಇಲಿಗಳಿಗೆ ಅರ್ಪಿಸಲಾಗುತ್ತೆ. ಇಲಿಗಳು ತಿಂದ ಪ್ರಸಾದವನ್ನ ಭಕ್ತರು ಸೇವಿಸುವುದು ಇಲ್ಲಿಯ ವಿಶೇಷ ಸಂಪ್ರದಾಯ. ಇಲ್ಲಿರುವ ಸಾವಿರಾರು ಇಲಿಗಳಲ್ಲಿ ಬಹುತೇಕ ಇಲಿಗಳು ಕಪ್ಪು ಬಣ್ಣದಾಗಿರುತ್ತೆ. ಈ ಇಲಿಗಳ ನಡುವೆ ಬಿಳಿ ಬಣ್ಣದ ಇಲಿ ಕಂಡು ಬರೋದು ತೀರಾ ಅಪರೂಪ. ಆದ್ರೆ ಹೀಗೆ ಅಪರೂಪಕ್ಕೆ ಕಾಣಿಸಿಕೊಳ್ಳುವ ಬಿಳಿ ಇಲಿಯನ್ನ ನೋಡೋದು ಅತ್ಯಂತ ಶುಭ ಅನ್ನೋದು ಭಕ್ತರ ನಂಬಿಕೆ. ಕಾಳಿ ಮಾತೆಯ ಸ್ವರೂಪವೆಂದು ಪರಿಗಣಿಸಲಾಗುವ ಈ ಮೂಷಿಕಗಳನ್ನ ಕಬ್ಬಾಸ್ ಅಂತ ಕರೆಯಲಾಗುತ್ತೆ. ಈ ದೇವಾಲಯ ಟೆಂಪಲ್ ಆಫ್ ರ್ಯಾಟ್ ಎಂದೇ ಪ್ರಸಿದ್ಧಿ ಪಡೆದಿದೆ. ಈಡಣ ಮಾತಾ ದೇವಾಲಯ, ಬಂಬೋರಾ, ರಾಜಸ್ಥಾನ. ರಾಜಸ್ಥಾನದ ಉದಯಪುರ ಜಿಲ್ಲೆಯಲ್ಲಿರುವ ಬಂಬೋರಾ ಎನ್ನುವ ಪ್ರಸಿದ್ಧ ದೇವಾಲಯವನ್ನೇ ಈಡಣ ಮಾತಾ ದೇವಾಲಯ ಅಂತ ಕರೆಯಲಾಗುತ್ತೆ. ಈ ದೇವಾಲಯದ ವಿಗ್ರಹದ ಸುತ್ತ ಬೆಂಕಿ ಸ್ವಯಂ ಚಾಲಿತವಾಗಿ ಕಾಣಿಸಿಕೊಳ್ಳುತ್ತೆ. ಇದು ದೇವಿ ಸ್ವತಃ ಅಗ್ನಿ ಸ್ನಾನ ಮಾಡುತ್ತಿರುವ ಸಂಕೇತ ಅಂತ ನಂಬಲಾಗುತ್ತೆ. ಬೆಂಕಿಯ ಜ್ವಾಲೆ 20 ರಿಂದ 25 ಅಡಿಗಳಷ್ಟು ಎತ್ತರವಿದ್ರೂ ಸಹ ದೇವಿಯ ಮೂರ್ತಿಗೆ ಯಾವುದೇ ಹಾನಿಯಾಗದೆ ಇರುವುದು ಇಲ್ಲಿಯ ಪವಾಡ. ಅಚ್ಚರಿಯ ವಿಷಯ ಏನಂದ್ರೆ ಈ ಬೆಂಕಿ ಹೇಗೆ ಹೊತ್ತಿಕೊಳ್ಳುತ್ತೆ, ಯಾವಾಗ ಹೊತ್ತಿಕೊಳ್ಳುತ್ತೆ ಅನ್ನೋದು ಈವರೆಗೆ ಯಾರಿಂದಲೂ ಪತ್ತೆ ಹಚ್ಚಲು ಸಾಧ್ಯವಾಗಿಲ್ಲ. ಹಾಸನಾಂಬ ದೇವಾಲಯ, ಕರ್ನಾಟಕ. ನಮ್ಮ ಕರ್ನಾಟಕದಲ್ಲೂ ಇಂತಹ ಕುತೂಹಲ ಮೂಡಿಸುವ ದೇವಾಲಯವಿದೆ. ಹಾಸನ ಜಿಲ್ಲೆಯಲ್ಲಿರುವ ಈ ದೇವಿ ದೇವಾಲಯದಲ್ಲಿ ದೀಪಾವಳಿಯ ಸಂದರ್ಭದಲ್ಲಿ 7 ದಿನಗಳ ಕಾಲ ಭಕ್ತರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ. ಉಳಿದಂತೆ ವರ್ಷವಿಡೀ ಈ ದೇವಾಲಯದ ಬಾಗಿಲನ್ನ ಮುಚ್ಚಲಾಗಿರುತ್ತೆ. ಈ ದೇವಾಲಯವನ್ನ ಮುಚ್ಚುವ ವೇಳೆ ದೇವಿಗೆ ದೀಪವನ್ನ ಹಚ್ಚಿ ಹೂವನ್ನ ಅರ್ಪಿಸಲಾಗಿರುತ್ತೆ. ವರ್ಷ ಕಳೆದು ಆಲಯವನ್ನ ತೆರೆಯುವಾಗ ಹಚ್ಚಿಟ್ಟ ದೀಪ ಉರಿಯುತ್ತಲೇ ಇರುತ್ತೆ. ಇದರ ಜೊತೆಗೆ ದೇವಿಗೆ ಅರ್ಪಿಸಿದ್ದ ಹೂವು ಕೂಡ ಒಣಗದೆ ತಾಜಾತನವನ್ನ ಉಳಿಸಿಕೊಂಡಿರೋದು ಹಾಸನಾಂಬ ದೇವಿಯ ಪವಾಡ ಅನ್ನೋದು ಭಕ್ತರ ನಂಬಿಕೆ. ಕಾಲಭೈರವ ದೇವಾಲಯ, ಉಜ್ಜಯಿನಿ. ಮಧ್ಯಪ್ರದೇಶದ ಉಜ್ಜಯಿನಿಯ ಕಾಲಭೈರವ ದೇವಾಲಯವು ತನ್ನ ವಿಚಿತ್ರ ಆಚರಣೆಯಿಂದಲೇ ಪ್ರಸಿದ್ಧಿಯನ್ನ ಪಡೆದಿದೆ. ಇಲ್ಲಿ ಕಾಲಭೈರವನಿಗೆ ಭಕ್ತರು ಮದ್ಯವನ್ನ ನೈವೇದ್ಯವಾಗಿ ಅರ್ಪಿಸುವ ಸಂಪ್ರದಾಯವಿದೆ. ಮದ್ಯವನ್ನ ವಿಗ್ರಹದ ಬಾಯಿಯ ಬಳಿ ಹಿಡಿದಾಗ ಮದ್ಯವು ನಮ್ಮ ಕಣ್ಣ ಮುಂದೆಯೇ ಖಾಲಿಯಾಗಿ ಬಿಡುತ್ತೆ. ಈ ದೃಶ್ಯವನ್ನ ನೋಡಲು ಸಾಕಷ್ಟು ಜನ ಇಲ್ಲಿಗೆ ಬರ್ತಾರೆ. ಇದು ಹೇಗೆ ನಡೆಯುತ್ತೆ ಅನ್ನೋದರ ಬಗ್ಗೆ ಹಲವು ವಿವರಣೆಗಳು ಹಾಗೂ ಚರ್ಚೆಗಳಿವೆ. ಆದ್ರೆ ಭಕ್ತರಿಗೆ ಮಾತ್ರ ಇದು ಕಾಲಭೈರವನ ಮಹಿಮೆ. ಸಾಮಾನ್ಯ ದೇವಾಲಯಗಳಿಗಿಂತ ಸಂಪೂರ್ಣ ವಿಭಿನ್ನವಾದ ಈ ಆಚರಣೆಯೇ ಇಲ್ಲಿನ ವಿಶೇಷ. ಈ ದೇವಾಲಯವು ಸುಮಾರು 6000 ವರ್ಷದಷ್ಟು ಹಳೆಯದು. ಜೊತೆಗೆ ಇದನ್ನ ವಾಮಾಮಾರ್ಗಿ ತಾಂತ್ರಿಕ ದೇವಾಲಯ ಅಂತ ಕೂಡ ಕರೆಯಲಾಗುತ್ತೆ. ಭಾರತದ ಅನೇಕ ದೇವಾಲಯಗಳು ವಿಜ್ಞಾನಕ್ಕೂ ನಿಲುಕದ ರಹಸ್ಯವನ್ನ ಹೊಂದಿವೆ. ಅಚ್ಚರಿ ಎನಿಸಿದ್ರೂ ಈ ಪವಾಡಗಳು ನಡೆಯೋದಂತೂ ಸತ್ಯ. ಇದೇ ರೀತಿಯ ಮತ್ತೊಂದು ದೇವಾಲಯದ ಕಥೆಯೊಂದಿಗೆ ಬರ್ತೀವಿ. ಅಲ್ಲಿಯವರೆಗೆ ನಮಸ್ಕಾರ.